ಚಾರು ಹೇಗಿದ್ದಾಳೆ? ಔಷಧಿ ತಗೊಂಡು ಮಲಗಿದ್ದಾಳೆ ರೀ. ಡಾಕ್ಟ್ರ್ ಹೋದ ಮೇಲೆ ಚಾರು ಏನಾರು ಹೇಳಿದ್ಲ? ನನಗನ್ಸುತ್ತೆ ವೀಕ್ನೆಸ್ಗೆ ಏನಾರು ಹೀಗಾಗಿರ್ಬೋದಾ ಅಂತ. ವೀಕ್ನೆಸ್ಸಾ ರೀ? ನಿಮ್ಮ ಥರನೇ ಅವಳು ನೋಡೋದಕ್ಕೆ ಸಣ್ಣಕ್ಕಿದ್ದಾಳೆ ಅಷ್ಟೇ. ನೀರು ತಿಂದಂಗೆ ಅವಳು ಸರಿಯಾಗಿ ತಿಂತಾಳೆ. ಅವಳಿಗೆ ಯಾವ ಕಾಯಿಲೆನೂ ಇರಲ್ಲ. ಪಾಪ ರೀ, ಟೆನ್ಷನ್. ಜಯಂತ ನೋಡಿದ್ರೆ ಹೀಗೆ ಮಾಡ್ಬಿಟ್ಟ, ಅವರಪ್ಪ ನೋಡಿದ್ರೆ ಹಾಗೆ ಮಾಡಿಬಿಟ್ರು. ಇದನ್ನೆಲ್ಲ ಮನ್ಸಿಗೆ ಹಚ್ಕೊಂಡು ಸ್ವಲ್ಪ ಸುಸ್ತಾಗಿರ್ತಾಳೆ. 1-2 ದಿನ ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಮೀನಾಕ್ಷಿ, ನಿನಗೇನು ಹಿಂಗಾಗಲ್ವೇನೆ? ಯಾಕೆಂದರೆ ನೀನು 1-2 ದಿನ ಮಲ್ಕೊಂಡ್ಬಿಟ್ರೆ ಮನೆ ಪ್ರಶಾಂತವಾಗಿರುತ್ತೆ. ಏನೀಗ ನಾನು ನಿಮ್ಮ ಕಣ್ಮುಂದೆ ಚೆನ್ನಾಗಿ ಓಡಾಡ್ಕೊಂಡಿರೋದು ನಿಮಗೆ ಸಹಿಸ್ಕೊಳಕ್ಕಾಗ್ತಿಲ್ವಾ? ಹೀಗೆ ಮಾತಾಡಿ ಮಾತಾಡಿ ನನ್ನನ್ನು ಪರ್ಮನೆಂಟ್ ಆಗಿ ಮಲಗಿಸ್ಬಿಡ್ಬೇಕು ಅಂತ ಪ್ಲಾನ್ ಹಾಕಿದ್ದೀರಾ ಹೇಗೆ? ಇರಿ ಅಣ್ಣ ಬರ್ಲಿ, ನಿಮ್ಮ ಪ್ಲಾನ್ ಎಲ್ಲ ಅವ್ರಿಗೆ ತಿಳಿಸ್ತೀನಿ. ಅಯ್ಯೋ ದೇವ್ರೆ, ಸುಮ್ಮನೆ ತಮಾಷೆ ಮಾಡಿದೆ ಕಣೆ. ಮೊದಲೇ ಅವರು ಕೋಪ ಮಾಡ್ಕೊಂಡು ಹೋಗಿದ್ದಾರೆ. ನೀನು ಆ ಬೆಂಕಿಗೆ ಮತ್ತೆ ತುಪ್ಪ ಸುರಿದ್ಬಿಡು. ಅಲ್ಲ ರೀ, ಅಣ್ಣ ಯಾಕೆ ಅಷ್ಟೊಂದು ಕೋಪ ಮಾಡ್ಕೊಂಡು ಎಲ್ರೂ ಕರ್ಕೊಂಡು ಹೊರಟೋದ್ರು? ಕೇಳಬೇಕು ಅನ್ಕೊಂಡೆ. ಯಪ್ಪ, ಅವ್ರಿದ್ದಿದ್ದ ಕೋಪ ನೋಡಿ ಬಾಯೇ ಬರಲಿಲ್ಲ ರೀ. ನನಗೂ ಅರ್ಥ ಆಗ್ತಿಲ್ಲ ಕಣೆ. ಒಂದು ಕೆಲಸ ಮಾಡೋಣ, ನಾವಿಬ್ರು ತೋಟದ ಮನೆಗೆ ಹೋಗೋಣ. ಭಾವನ ಹತ್ರ ಏನಾಯ್ತು ಅಂತ ಕೇಳೋಣ. ಮುಂದೇನಾದ್ರು ತಪ್ಪಾಗಿದ್ರೆ ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ವಾಪಸ್ ಕರ್ಕೊಂಡು ಬಂದ್ಬಿಡೋಣ. ಏನಂತೀಯ? ಬರ್ಬೋದಿತ್ತು, ಆದರೆ ಚಾರುನ ಈ ಸ್ಥಿತಿನಲ್ಲಿ ಬಿಟ್ಟು ಬರೋದು ಚೆನ್ನಾಗಿರಲ್ಲ ರೀ. ನೀವು ಹೋಗಿ ಬನ್ನಿ, ನಿಮ್ಮನ್ನು ಯಾರು ಕಟ್ ಹಾಕಿರೋರು? ಭಾವಂಗೆ ನಾನು ಕಾಲ್ ಮಾಡಿದೆ, ಅವರು ರಿಸೀವ್ ಮಾಡ್ತಾ ಇಲ್ಲ. ಮೋಸ್ಟ್ಲಿ ನಮ್ಮ ಬಗ್ಗೆ ತುಂಬ ಬೇಜಾರಾಗಿದ್ದಾರೆ ಅನಿಸುತ್ತೆ. ಇದರಲ್ಲಿ ಏನೋ ವಿಷಯ ಇದೆ ಕಣೆ. ಅದೇನೋ ನನಗೆ ಗೊತ್ತಿಲ್ಲ ರೀ. ಆದರೆ ಒಂದಂತೂ ಸತ್ಯ, ನನ್ನ ಮೇಲೆ ಕೋಪ ಮಾಡಿಕೊಂಡು ಎಲ್ರನ್ನ ಕರ್ಕೊಂಡು ತೋಟದ ಮನೆಗೆ ಹೋಗೋದಕ್ಕೆ ಚಾನ್ಸೇ ಇಲ್ಲ. ಸರಿ, ನಾನು ಹೋಗಿ ಬರ್ತೀನಿ. ಬರೋದಾದ್ರೆ ಬನ್ನಿ. ಬರಲ್ಲ ಅಂತ ಹೇಳಿದ್ನಲ್ಲ, ನೀವು ಹೋಗಿ ಬನ್ನಿ. ಹೇಗೂ ನಿಮ್ಮ ಜೊತೆ ನಾನಿರಲ್ವಲ್ಲ, ಅಷ್ಟೊತ್ತಾದ್ರೂ ನಿಮ್ಮ ಮನಸ್ಸು ಪ್ರಶಾಂತವಾಗಿರ್ಲಿ ಅಲ್ವಾ? ಆ ಚಾನ್ಸನ್ನು ಯಾಕೆ ಮಿಸ್ ಮಾಡ್ಕೋತೀರಾ? ಪಾಪ ಈ ಹೆಂಗ್ಸತ್ರ ಎಷ್ಟು ಹುಷಾರಾಗಿದ್ರು ಕಷ್ಟ. ನಮ್ಮ ಡೈಲಾಗ್ ನಮಗೆ ರಿಬೋಂಡ್ ಹೊಡೆದ್ಬಿಡ್ತಾರೆ. ನಮ್ಮ ಮೀನಾಕ್ಷಿ, ಅಬ್ಬಾ ಬಾಬಾ.